ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೂ ನಮಸ್ಕಾರ. ಇವತ್ತು ಒಂದು ಯುನೀಕ್ ಪ್ರೋಗ್ರಾಮ್ ಇದೆ, ಅದನ್ನು ಹೇಳ್ತೀನಿ. ನೀವು ಸ್ಕಿಪ್ ಮಾಡದೆ ನೋಡಬೇಕು ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಬೆಲ್ಲಿಗೆ ಕ್ಲಿಕ್ ಮಾಡಿ, ಯಾಕಂದರೆ ನನ್ನ ಚಾನಲ್ನಲ್ಲಿ ಏನೇನು ಪ್ರೋಗ್ರಾಮ್ಸ್ ಬರ್ತವೆ ಅವು ನಿಮಗೆ ಅಪ್ಡೇಟ್ ಆಗಬೇಕು. ಅದಕ್ಕೋಸ್ಕರ ನೀವು ವಿಡಿಯೋದ್ದು ಬೆನಿಫಿಟ್ ತಗೊಳ್ಳಿ ಅಷ್ಟೇ. ಈಗ ಇವತ್ತು ಕೆಲವೊಂದು ಹೆಲ್ತ್ ಟಿಪ್ಸ್ ಹೇಳ್ತಾ ಇದ್ದೀನಿ, ಅದನ್ನು ಕೇರ್ಫುಲ್ಲಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳು ಮನೆಯಲ್ಲಿ ಊಟ ಮಾಡೋದಂದರೆ ಅವರಿಗೆ ನಾಚಿಕೆ ಬರ್ತದೆ. ಆಮೇಲೆ ಹೊರಗಡೆ ಏನೇನೋ ತಿಂದುಬಿಡ್ತಾರೆ. ಅದರಿಂದ ಏನಾಗ್ತದೆ, ಸಿವಿಯರ್ ಪ್ರಾಬ್ಲಮ್ಸ್ ಆಗ್ತವೆ. ಸಿವಿಯರ್ ಅಂದ್ರೇನು, ಅಡ್ಮಿಟ್ ಆಗೋದು, ಸಲೈನ್ ಹಚ್ಚೋದು, ಆಪ್ರೇಷನ್ಸು, ಮತ್ತೆಲ್ಲೋ ಸೈಕಲ್ ಮೇಲಿಂದ ಬರುವಾಗ ಅಥವಾ ಗ್ರೌಂಡ್ನಲ್ಲಿ ಆಟ ಆಡುವಾಗ ತಲೆ ತಿರುಗಿ ಬೀಳೋದು, ಚಕ್ಕರ್ ಬರೋದು, ಇಂಥವೆಲ್ಲ ಪ್ರಾಬ್ಲಮ್ ಆಗ್ತವೆ. ಅದಕ್ಕೆ ಯಾವಾಗಲೂ ಹೊಟ್ಟೆಯನ್ನು, ನಮ್ಮ ಹೊಟ್ಟೆ ಹೆಂಗಿರ್ತದಲ್ಲ ಅದು ಇಷ್ಟೇ, ಒಂದು ಮುಟ್ಟಿಗೆ ಅಷ್ಟೇ ಇರ್ತದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು, ಆಮೇಲೆ ಜಾಸ್ತಿ ತಿನ್ನಬಾರ್ದು. ಅದಕ್ಕೆ ಇವತ್ತೊಂದಿಷ್ಟು ಹೆಲ್ತ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದನ್ನು ಚಿಕ್ಕ ಮಕ್ಕಳು, ಆಮೇಲೆ ಮಿಡಲ್ ಏಜ್ನವರು, ಆಮೇಲೆ ಹೆಚ್ಚಿಗೆ ಏಜ್ ಆದವರು, ಹಿರಿಯರು ಎಲ್ಲರೂ ಕೂಡ ಫಾಲೋ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ಫಸ್ಟಿಗೆ ಹೇಳ್ತೀನಿ ನೋಡಿ, ಸೌತೆಕಾಯಿ ಕೋಸಂಬರಿ ಮಾಡ್ತಾರೆ. ಅದರೊಳಗೆ ಅಪೋಸಿಟ್ ಏನು ಪದಾರ್ಥಗಳನ್ನ ಹಾಕ್ತಾರೆ ಅದನ್ನು ಹೇಳ್ತೇನೆ ನಿಮ್ಗೆ. ಅದನ್ನು ನೀವೇನು ಮಾಡಿ, ಅದನ್ನು ಅವಾಯ್ಡ್ ಮಾಡಿ. ಅಂದರೆ ಇದನ್ನು ಮರಾಠಿ ಒಳಗೆ ಏನಂತಾರೆ, ಕಾಕಡಿ ಅಂತಾರೆ, ಕನ್ನಡದಲ್ಲಿ ಸೌತೆಕಾಯಿ ಅಂತಾರೆ. ಅದರೊಳಗೆ ಸೌತೆಕಾಯಿ ಕೋಸಂಬರಿ ಮಾಡಬೇಕಂದ್ರೆ ಸಕ್ಕರೆ ಮತ್ತು ಮೊಸರು ಹಾಕ್ತಾರೆ. ಮೊಸರು ಹಾಕ್ರಿ, ಆದರೆ ಸಕ್ಕರೆ ಹಾಕಬೇಡ್ರಿ. ಇದು ಅಪೋಸಿಟ್ ಅದ, ವಿರುದ್ಧ ಆಹಾರ ಇದು. ನೆಕ್ಸ್ಟು ಹೂರಣದ ಹೋಳಿಗೆ, ತುಪ್ಪ, ಇದನ್ನು ತಿನ್ನಿರಿ. ಆದರೆ ಇದ್ರ ಮೇಲೆ ಮಜ್ಜಿಗೆ ಕುಡಿಯೋದು, ಮಜ್ಜಿಗೆ ಅನ್ನ ಉಣ್ಣೋದು, ಇದು ಅವಾಯ್ಡ್ ಮಾಡಿರಿ. ಮತ್ತು ಇನ್ನೊಂದೇನೆಂದರೆ ಚುರುಮರಿ ತಿಂದು ನೀರು ಕುಡಿಯೋದು, ರಾಂಗ್ ಮೆಥಡ್. ಶೇಂಗಾ ತಿಂದು ನೀರು ಕುಡಿಯೋದು ರಾಂಗ್ ಮೆಥಡ್. ಆಮೇಲೆ ಪೇರ್ಲಹಣ್ಣು, ಬಾಳೆಹಣ್ಣು ಇವೆಲ್ಲ ತಿಂದು ನೀರು ಕುಡಿಯೋದು, ಟೀ ಕಾಫಿ ಕುಡಿಯೋದು, ಇದ್ರ ಮೇಲೆಲ್ಲ ಕುಡಿಬಾರ್ದು. ಇದೆಲ್ಲ ಅಪೋಸಿಟ್ಟು ಆಗುತ್ತೆ. ಆಮೇಲೆ ಊಟ ಆದಮೇಲೆ ಟೀ ಕಾಫಿ ಕುಡಿಬಾರ್ದು. ಆಮೇಲೆ ಎಂಟಿ ಸ್ಟಮಕ್ಕು ಟೀ ಕುಡಿದು ತಕ್ಷಣ ನೀವು ಊಟ ಮಾಡಬಾರ್ದು. ಇವೆಲ್ಲ ಕೇರ್ಫುಲ್ಲಾಗಿ ಕೇಳ್ಕೊಳ್ರಿ. ಆಮೇಲೆ ಹೊರಗಡೆಯಿಂದ ಬಂದಮೇಲೆ ಗಟ 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 ನೀರು ಕುಡಿಬಾರ್ದು. ನೆಕ್ಸ್ಟು, ಈಗ ನೀವು ಊಟಕ್ಕೆ ಕೂಡಬೇಕು ಅಂತಿರ್ತೀರ, ಇಷ್ಟು ಹಸಿವಾಗಿಬಿಟ್ಟಿರ್ತದೆ, ಫುಲ್ಲು ಹೊಟ್ಟೆ ಒಣಗಿಬಿಟ್ಟಿರ್ತದೆ. ಅದನ್ನು ಏನು ತಿನ್ನಲಪ್ಪ ಅನ್ನೋಂಗಾಗಿರುತ್ತದೆ. ಏನು ಹಾಕಿದ್ರೂ ನನಗೆ ಫುಲ್ಲು ಒಂದು 2-3 ಪಾತ್ರೆ ಊಟ ಮಾಡಬೇಕು ಅನಿಸಿರ್ತದೆ. ಹಂಗಿದ್ದ ಹೊತ್ನಾಗ ಡೈರೆಕ್ಟ್ ಊಟ ಮಾಡಬೇಡ್ರಿ. ಸ್ವಲ್ಪ 1 ಗುಟುಗು 2 ಗುಟುಗು ನೀರು ಕುಡೀರಿ. ನೀರು ಕುಡಿದು ಆಮೇಲೆ ಮೆಲ್ಲಗೆ ಊಟ ಮಾಡಿರಿ. ಅಂದರೆ ಅದನ್ನು ಹೊಟ್ಟೆಗೆ ಏನೂ ಸೈಡ್ ಎಫೆಕ್ಟ್ ಆಗಲ್ಲ ಅದರಲ್ಲಿ. ಇನ್ನೊಂದು, ಬಿಸಿಲಿನಿಂದ ಬಂದು ಹಾಗೇ ನೀರು ಕುಡಿಯೋದು, ಇದು ರಾಂಗ್ ಮೆಥಡ್. ಏನು ಮಾಡಬೇಕು, ಬಿಸಿಲಿನಿಂದ ಬಂದಮೇಲೆ 5 ಮಿನಿಟ್ಸು ಫ್ಯಾನ್ ಬುಡಕ್ಕೆ ಕೂಡಬೇಕು, ಫ್ಯಾನ್ ಕೆಳಗಡೆ. ಆಮೇಲೆ ಬೆಲ್ಲ ತಿನ್ನಬೇಕು, ಸ್ವಲ್ಪನಾದರೂ ಬೆಲ್ಲ ತಿನ್ನಬೇಕು. ಆಮೇಲೆ ಗಟ 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 ನೀರು ಕುಡಿಬೇಡ್ರಿ. ಸ್ವಲ್ಪ ಗುಬ್ಬಿ ಹೆಂಗೆ ನೀರು ಕುಡಿತದೆ ನೋಡ್ರಿ, ಹಂಗೆ. ಅದೇನು ಮಾಡ್ತದೆ, ಗುಬ್ಬಿ ಹಿಂಗೆ ಕುಡಿತದೆ, ತೊಗೊಂಡು ಹಿಂಗೆ ಬಿಡ್ತದೆ, ಹಿಂಗೆ ತೊಗೋತದ, ಹಿಂಗೆ ಒಳಗೆ ಹೊಟ್ಟೆಯೊಳಗೆ ಹಾಕೋತದ, ಹಿಂಗೆ ತೊಗೋತದಲ್ಲ. ಪ್ರಾಣಿಗಳಿಂದ ನಾವು ತುಂಬ ಕಲಿಯುವಂಥವಿವೆ.
ಅವರಿಗೆ ಆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಯಾವುದು ಟ್ಯೂಷನ್ಸ್ ಇಲ್ಲ, ಯಾವುದು ಟ್ರೈನಿಂಗ್ ಇಲ್ಲ ಅವಕ್ಕೆ. ಅವನು ದೇವ್ರು ಏನು ಅವು ಕಳಿಸಿರ್ತಾನೆ ಎಲ್ಲ ನೇಚರ್ನಾಗಿಂದ ಅವು ಎಲ್ಲ ತಿಳ್ಕೊಂಡು ಮಾಡ್ತವೆ. ಅದಕ್ಕೆ ಗುಬ್ಬಿ ಹಾಗೆ ನೀರು ಕುಡಿಬೇಕಂತೆ ಬಿಸಿಲಿನಿಂದ ಬಂದ ಮೇಲೆ, ಅಂದರೆ ಅದೇನು ತೊಂದರೆ ಆಗೋದಿಲ್ಲ. ನೀವು ಹಾಗೆ ತಂಬಿಗೆಗಟ್ಟಲೆ ನೀವು ನೀರು ಕುಡಿದ್ರಿಪ್ಪ ಅಂದರೆ ಹೊಟ್ಟೆ ಮುಳ್ಳು ಹಿಡಿದು ಬಿಡ್ತದೆ ಅದು. ಅದರಿಂದ ಮತ್ತೆ ಮುಂದೆ ಊಟ ಮಾಡಿದ್ರೂ ಸುತ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು, ಈಗ ಕೆಲವು ಜನ ನೋಡ್ರಿ ಸರ್ವಿಸ್ ಮಾಡ್ತಿರ್ತಾರೆ, ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಇಬ್ಬರೂ ಗಂಡ ಹೆಂಡತಿ ಬಂದಮೇಲೆ ಹಸಿವಾಗ್ಯದಮ್ಮ ಹಸಿವಾಗ್ಯ ಇಲ್ಲ ಅಲ್ಲಿ ಒಳಗೆ ಫ್ರೂಟ್ಸ್ ಇವೆ ತಿಂದ್ಬಿಡ್ರಿ ಅಂತ ಹೇಳ್ತಾರೆ. ಆವಾಗ ಇದು ಭಾರಿ ಡೇಂಜರ್. ಇದು ಖಾಲಿ ಹೊಟ್ಟೆ ಎಂಟಿ ಸ್ಟಮಕ್ ಬಾಳೆಹಣ್ಣು ಮಕ್ಕಳಿಗಾತು ದೊಡ್ಡವರಾತು ತಿನ್ನಬೇಡ್ರಿ, ಅವಾಯ್ಡ್ ಮಾಡಿರಿ. ನೆಕ್ಸ್ಟು, ಟೀ ಕುಡಿದು ನೀರು, ಐಸ್ ಕ್ರೀಮು, ಕೋಲ್ಡ್ ಡ್ರಿಂಕು ಕುಡಿಬೇಡ್ರಿ. ಟೀ ಅಷ್ಟೇ ಕುಡೀರಿ, ಬೇಕಂದ್ರೆ ಅದ್ರ ಮೇಲೆ ಬಿಸ್ಕಿಟ್ ಅದು ತಿನ್ಬೋದು. ಆದರೆ ಟೀ ಕುಡಿದ ತಕ್ಷಣ ನೀರು ಕುಡಿದೆ ಐಸ್ ಕ್ರೀಮ್ ತಿಂದೆ ಒಂದಾಗತ್ತಿಗೆ ಒಂದು ಯಾರಾದರೂ ತಿನ್ನಿಸ್ತಾರೆ ಪುಕ್ಕಟ್ಟಾಗಿ, ಅವನು ಹೋಗ್ತಿದ್ದ ನೀ ಏನು ದುಡ್ಡು ಕೊಡಬೇಡ ನಾನೇ ಕೊಡ್ತೀನಿ ಅಂತ ನೀವು ತಿನ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನೆಂದರೆ ಫ್ರೂಟ್ ಸಲಾಡ್ ಮಾಡುವಾಗ ಅದರೊಳಗೆ ಕಿತ್ತಳೆ ಹಣ್ಣು ಆರೆಂಜ್ ಮತ್ತು ಮೋಸಂಬಿ ಬಿಲ್ಕುಲ್ ಅವಾಯ್ಡ್ ಮಾಡಿರಿ. ಅದನ್ನ ರಾಂಗ್ ಮೆಥಡ್ ಅದು. ಅದರಲ್ಲೇ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ಹಾಲಿನೊಳಗೆ ಆರೆಂಜು ಮೋಸಂಬಿ ಎರಡೂ ಮಿಕ್ಸ್ ಮಾಡಿಬಿಡ್ರಿ. ಕಸ್ಟರ್ಡ್ ಹಾಕಿ, ಆದರೆ ಬೇರೆ ಫ್ರೂಟ್ಸ್ ಹಾಕಿರಿ, ಇದನ್ನು ಹಾಕಬೇಡ್ರಿ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಯಾವಾಗ ನೀವು ಡ್ರಿಂಕ್ ಮಾಡ್ತಾರೆ ನೋಡ್ರಿ, ಅಂದರೆ ಡ್ರಿಂಕು ವೈನ್ ಗೀನ್ ಅಂತದೆಲ್ಲ ತೊಗೋತಾರೆ, ಆವಾಗ ಅದರಲ್ಲೇ ಜಾಸ್ತಿ ಓವರ್ ತೊಗೊಳ್ಳೋರಿಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಯೂರಿಕ್ ಆ್ಯಸಿಡ್ ಇದ್ದವರು ಲಿಂಬೆಹಣ್ಣು, ಹುಳಿ ಪದಾರ್ಥ, ಇಡ್ಲಿ, ದೋಸೆ ಇಂಥವೆಲ್ಲ ಅವಾಯ್ಡ್ ಮಾಡಿರಿ. ಅಂದರೆ 2-3 ದಿವಸದ ಹಿಟ್ಟಿರ್ತದೆ, ಇಡ್ಲಿ ತಿಂದೆ, 2 ದಿವಸದ್ದು ದೋಸೆ ಹಿಟ್ಟಿರ್ತದೆ, ದೋಸೆ ತಿಂದೆ, ಲಿಂಬೆಹಣ್ಣನ್ನು ಉಂಡೆ, ಲಿಂಬೆಹಣ್ಣಿನ ಶರ್ಬತ್ ಕುಡಿದೆ, ಆಮೇಲೆ ಡೈಲಿ ಡ್ರಿಂಕ್ ಮಾಡಿದೆ. ಇದು ಯೂರಿಕ್ ಆ್ಯಸಿಡ್ ಆದವರು ಪ್ರಿಕಾಷನ್ ತೊಗೋಬೇಕು. ಇಲ್ಲ ಅಂತಂದರೆ ಯೂರಿಕ್ ಆ್ಯಸಿಡ್ ನಮ್ಮ ಹತ್ರ ಬರಲೇಬಾರ್ದು ಅಂತಂದರೆ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ನೀವು ಯಾವಾಗಲೂ ಟೆಸ್ಟ್ ಮಾಡ್ಕೋತಿರ್ಬೇಕು, ಯೂರಿಕ್ ಆ್ಯಸಿಡ್ ಅಂದ್ರೆ ಏನಿದೆಪ್ಪ ನಮ್ಮದು ನಮ್ಗೆ ಎಷ್ಟು ಲೆವೆಲ್ ಇದೆ ಅಂತ. ಬ್ಲಡ್ ಚೆಕ್ಕು ಅದು ಎಲ್ಲ ಮಾಡ್ತಾರದು ಹಾಸ್ಪಿಟಲ್ನಲ್ಲಿ, ನೀವು ಮಾಡಿಸ್ಕೋತಿರ್ಬೇಕು. ಇನ್ನೊಂದೇನೆಂದರೆ ನೆಕ್ಸ್ಟು ನೀರ್ಲ ಹಣ್ಣು ತಿಂದು ನೀರು ಕುಡಿಬಾರ್ದು, ಭಾಳ ಡೇಂಜರ್ ಅದು. ಮತ್ತು ಟೀ ಕಾಫಿ ಅವು ಎಲ್ಲ ಅವಾಯ್ಡ್ ಮಾಡಬೇಕು. ಇನ್ನೊಂದು, ವಡಾಪಾವ್ ತಿಂತಾರೆ ನೋಡ್ರಿ, ಓವರಾಗಿರ್ತದೆ. ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಡೈಲಿ ತಿನ್ನೋದು, ಅಥವಾ ಬೆಳಗ್ಗೆನೂ ತಿನ್ನೋದು, ಸಾಯಂಕಾಲ ತಿನ್ನೋದು. ಹೆಚ್ಚಾಗಿ ಇದೆಲ್ಲ ಯಾರು ಮಾಡ್ತಾರೆ, ಹೊರಗಡೆ ಮಕ್ಕಳನ್ನ ಎಜುಕೇಷನಿಗೆ ಇಡ್ತಾರೆ ನೋಡ್ರಿ. ಅವ್ರು ಎಜುಕೇಷನ್ ಇಟ್ಟೊತ್ನಾಗ ಅವ್ರೇನು ಮಾಡ್ತಾರೆ, ದುಡ್ಡು ಇರ್ತದೆ ಕೈಯಲ್ಲಿ, ನಮಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾವೇನು ತಿಂದ್ರೇನು, ನನಗೆ ತುಂಬ ಇಷ್ಟ. ಅವನೊಬ್ಬನು ಸ್ಟಾಲ್ ಹಚ್ಚಿರ್ತಾನೆ, ಇಷ್ಟು ಬಿಸಿ ಬಿಸಿ ಮಾಡಿಕೊಡ್ತಾನೆ ಅವನು. ಇದ್ರಿಗೆ ನಿಂತ್ಕೊಂಡು ನಾವು ಗಾಡಿ ಮೇಲೆ ತಿಂದು ಮಸ್ತಾಗಿ ಎಂಜಾಯ್ ಮಾಡೋಣ ಅಂತ ಬೆಳಗ್ಗೆನೂ ವಡಾಪಾವ್ ತಿಂತಾರೆ ಕೆಲವು ಹುಡುಗರು, ಸಾಯಂಕಾಲನೂ ತಿಂತಾರೆ. ಅದನ್ನು ಅವಾಯ್ಡ್ ಮಾಡಿರಿ. ಪಾವ್ ಭಾಜಿ ಅದು ಅವಾಯ್ಡ್ ಮಾಡಿರಿ. ಮೈದಾ ಅವಾಯ್ಡ್ ಮಾಡಿರಿ. ಮೈದಾದ ಪದಾರ್ಥವನ್ನು ಜಾಸ್ತಿ ತಿನ್ನಬಾರ್ದು. ತಿಂಗಳಿಗೊಮ್ಮೆಯೋ 2 ತಿಂಗಳಿಗೊಮ್ಮೆಯೋ ಅಷ್ಟೇ ತಿನ್ನಬೇಕು. ಯಾಕಂತಂದರೆ ಜಾಸ್ತಿ ಮೈದಾ ಪದಾರ್ಥ, ವಡಾಪಾವು, ಪಾವ್ ಭಾಜಿ ಮತ್ತಿನ್ನೂ ಕೆಲವೊಂದು ಪಿಜ್ಜಾ, ಬರ್ಗರ್ ಈ ಟೈಪ್ ಇರ್ತಾವಲ್ಲ, ಇವೆಲ್ಲ ತಿನ್ಲಿಕ್ಕೆ ಹೋಗಬೇಡ್ರಿ. ಇದರಿಂದ ಹೆಲ್ತ್ ಬೆನಿಫಿಟ್ ಇಲ್ಲ, ಲಾಸ್ ಇದೆ. ಇದರಿಂದ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ, ಕ್ಯಾನ್ಸರ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಅಪೆಂಡಿಕ್ಸು.
ನೆಕ್ಸ್ಟು ಪೈಲ್ಸ್. ಈ ಮೈದಾ ಪದಾರ್ಥದಿಂದ ಆಗೋದು ಇವೆಲ್ಲ. ಆಮೇಲೆ ಅವತ್ತು ನೀವು ಇವತ್ತು ತಿಂದೀವಿ, ಒಂದು ವರ್ಷ ಆಯಿತು ತಿಂದು ನಮಗೇನಾಗಿಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಆದರೆ ಅದು ಅವ್ರವ್ರ ಹೆಲ್ತ್ ಮೇಲೆ ಡಿಪೆಂಡ್ ಇದೆ. ಕೆಲವ್ರಿಗೆ ಬೇಗನೆ ಆಗುತ್ತೆ, ಕೆಲವ್ರಿಗೆ 3 ವರ್ಷ ಆದಮೇಲೆ ಆಗುತ್ತೆ, ಕೆಲವ್ರಿಗೆ 4-5 ವರ್ಷ ಆದಮೇಲೆ ಆಗುತ್ತದೆ. ಕೆಲವರು ರಫ್ ಆ್ಯಂಡ್ ಟಫ್ ಇರ್ತಾರೆ, ಕೆಲವರು ತುಂಬ ನಾಜೂಕಿರ್ತಾರೆ, ಡೆಲಿಕೇಟ್. ಸ್ವಲ್ಪ ತಿಂದ್ಕೊಳ್ಳ ಅವ್ರಿಗೆ ತ್ರಾಸ ಆಗ್ತಿರ್ತದೆ, ಅಂಥವ್ರಿಗೆ ಬೇಗ ಆಗುತ್ತೆ. ಏನೇ ಇದ್ರೂ ನೀವು ಆಹಾರ ಪದಾರ್ಥವನ್ನು ಟಿಪಿಕಲ್ ಆಹಾರವನ್ನು ತೊಗೋಬೇಕು. ಉಸುಳಿ, ಕಟ್ಟಿನ ಸಾರು, ಕಾಳಿನ ಯಾವುದೇ ಕಾಳಿದ್ರೂ ಅದನ್ನು ಕಟ್ಟು ತೆಗೆದು ಆ ಕಟ್ಟಿನ ಸಾರು ಮಾಡಬೇಕು, ಹುಣಸೆಹಣ್ಣು ಅದು ಎಲ್ಲ ಹಾಕಿ. ಆಮೇಲೆ ಇತ್ಲ ಕಡೆ ಇದನ್ನು ಉಸುಳಿ ಮಾಡಬೇಕು. ಅಂಥ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡ್ರಿ. ದವಸ ಧಾನ್ಯಗಳು ಅಂತಾರೆ ನೋಡ್ರಿ, ಅದು ಹಾಗೆ. ನೆಕ್ಸ್ಟು ಉಪ್ಪು ಜಾಸ್ತಿ ಎಂದು ತಿನ್ನಬೇಡ್ರಿ. ಇದೇನು ಕಾಮನ್ ಇದೆ, ಗೊತ್ತಿದ್ದಿದ್ದ ವಿಷಯ. ಆದರೂ ಕೂಡ ನಾನು ಇನ್ನೊಮ್ಮೆ ನಿಮಗೆ ಹೇಳ್ತೀನಿ, ಉಪ್ಪು ಯಾವುದಕ್ಕಾದ್ರೂ ಲಿಮಿಟ್ ಮೇಲೆ ಹಾಕಬೇಕು. ಬೇಕಂದರೆ ಹಾಕ್ಕೊಳ್ಳಿಕ್ಕೆ ಬರ್ತದೆ. ಉಪ್ಪು ಜಾಸ್ತಿ ಹಾಕಿ ಏನೂ ಮಾಡಬೇಡ್ರಿ. ಸಲಾಡ್ ಗಿಲಾಡು ತಿನ್ನೋದಿದ್ರೂ ಕೂಡ ಸಲಾಡ್ ನೀವು ಹಾಗೆ ತಿನ್ನಬೇಕು, ಉಪ್ಪು ಇಲ್ಲದೇ ತಿನ್ನಬೇಕು. ಅದು ಹೆಚ್ಚಾಗಿ ವಿರುದ್ಧ ಆಹಾರನೇ ಅದು. ಉಪ್ಪಿನೊಟ್ಟಿಗೆ ಸಲಾಡ್ ಒಟ್ಟಿಗೆ ಉಪ್ಪು. ಯಾವಾಗಲೂ ಯೋಗಶಾಸ್ತ್ರದೊಳಗೆ ಏನು ಹೇಳಿದ್ದಾರೆ, ಸಲಾಡನ್ನು ಹಾಗೆ ತಿನ್ನಬೇಕಂತೆ. ಹಿಂಗೆ ಮಾರ್ಕೆಟಿಂದ ತೊಗೊಂಬರೋದು, ಸೌತೆಕಾಯಿ, ಟೊಮೆಟೊ ಹಣ್ಣು ಎಲ್ಲ ಹಿಂಗೆ ತೊಳೆಯೋದು, ಡೈರೆಕ್ಟ್ ತಿನ್ನೋದು. ಅಥವಾ ನೀವು ಕಟ್ ಮಾಡಿ ಸ್ಲೈಸ್ ಮಾಡ್ಕೊಂಡು ತಿಂದ್ರೂ ಸರಿ. ಆದರೆ ಉಪ್ಪು ಹಚ್ಕೊಂಡೆ, ಖಾರ ಹಚ್ಕೊಂಡೆ, ಚಾಟ್ ಮಸಾಲ ಹಾಕಿದೆ, ಇಂಥವೆಲ್ಲ ಮಾಡೋದು ಅವಾಯ್ಡ್ ಮಾಡಿರಿ. ಮತ್ತು ಇನ್ನೊಂದೇನೆಂದರೆ ಕಡ್ಲಿಬೇಳೆಯನ್ನು ಸತತ ತಿನ್ನೋದ್ರಿಂದನೂ ಕೂಡ ನಿಮಗೆ ಪೈಲ್ಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಇನ್ನೂ ತುಂಬ ಇವೆ. ಆದರೆ ನಾ ಹೇಳಿದ್ದು ನೀವು ಫಾಲೋ ಮಾಡಿದರೆ ಇದ್ರ ರಿಸಲ್ಟ್ ಹೆಂಗೆ ಬಂತು, ಅಥವಾ ನಾ ಹೇಳಿದ್ದು ನಿಮಗೆ ಇವತ್ತು ಪ್ರೋಗ್ರಾಮ್ ಮಾಡಿದ್ದು ನೀವು ನೋಡಿ ನಿಮಗೆ ಒಳ್ಳೇದನ್ನಿಸ್ತೋ ಅಥವಾ ಹೆಂಗೆ ಅನ್ನಿಸ್ತು ನನಗೆ ಹೇಳಿದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಇನ್ನೂ ಹೆಚ್ಚಿನ ಬೆಸ್ಟ್ ಪ್ರೋಗ್ರಾಮ್ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನನ್ನ ಪರ್ಫಾರ್ಮೆನ್ಸ್ ಇನ್ನೂ ಬೆಸ್ಟ್ ಆಗಬೇಕು ಅಂತ ನನಗನ್ನಿಸುತ್ತೆ. ಇನ್ನೂ ನಾನು ಸ್ಟಡಿ ಮಾಡಿ ನಿಮಗೆ ಮತ್ತೆ ಇನ್ನೂ ಹೆಚ್ಚಿನ ಟಿಪ್ಸ್ಗಳನ್ನು ಕೊಡ್ತೀನಿ. ನೀವು ಫಾಲೋ ಮಾಡಿರಿ. ಯಾಕಂತಂದರೆ ನೀವು ಯಾವುದೇ ಡಾಕ್ಟ್ರ್ ಕಡೆ ಹೋದ್ರೂ, ನಾವು ಡಾಕ್ಟ್ರಿಗೆ ಏನು ಅನ್ನೋದಿಲ್ಲ. ಯಾರೋ ಕೆಲವೊಂದು ಜನ ಡಾಕ್ಟ್ರ್ ಇರ್ಬೋದು ಪ್ರೋಗ್ರಾಮ್ಸ್ ನೋಡೋರು, ನಾವು ಡಾಕ್ಟರ್ಸ್ಗೆ ಏನು ಅನ್ನೋದಿಲ್ಲ. ಯಾರೇ ಡಾಕ್ಟರ್ಸ್ ಆದ್ರೂ ನಿಮಗೆ ನೀವು ಹಿಂಗೆ ತಿಂದ್ರಿ, ಹಿಂಗೆ ತಿಂದಿದ್ದಕ್ಕೆ ನಿಮಗೆ ಹಿಂಗಾಗ್ಯದ, ಈಗ ಆಪ್ರೇಷನ್ ಮಾಡ್ಬೇಕು ನೋಡ್ರಿ, ನೀವು ಯಾಕೆ ಅದನ್ನು ತಿಂತೀರಿ, ಇದನ್ನು ಯಾಕೆ ತಿಂತೀರಿ, ಯಾರೂ ಹೇಳೋದಿಲ್ಲ. ಅವ್ರು ಬಿಲ್ ಕೊಡ್ತಾರೆ, ನೀವು ಗುಳಿಗೆ ತೊಗೋತೀರಿ. ಮತ್ತು 1 ವಾರ ಆದ್ಮೇಲೆ ಮತ್ತೆ ಹೋಗ್ತೀರಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ನೀವು ಬಿಲ್ ಕೊಡ್ತೀರಿ. ಬಿಲ್ ಕೊಟ್ಟ ಮೇಲೆ ಮತ್ತೊಂದು ಒಂದು ಬ್ಯಾಗಿನಷ್ಟು ಟ್ಯಾಬ್ಲೆಟ್ಸ್ ತರ್ತೀರಿ, ಮನೆಯೊಳಗೆ ಅಪ್ಡೇಟ್ನಾಗ ತಗೋತೀರಿ. ಅದನ್ನು ಅಪ್ಡೇಟ್ ಮಾಡೋಕ್ಕಿಂತಲೂ ನೀವೇ ಅಪ್ಡೇಟ್ನಲ್ಲಿದ್ದರೆ ವಿರುದ್ಧ ಆಹಾರಗಳನ್ನು ತಗೊಳ್ಳೋದೇ ಪ್ರಿಕಾಷನ್ನು, ಟಿಪ್ಸು ಇವೇನಿದೆ ಅಲ್ಲ, ಇದನ್ನು ಫಾಲೋ ಮಾಡಿಬಿಟ್ರೆ ನಿಮಗೆ ಟ್ಯಾಬ್ಲೆಟ್ಸು ಬೇಡ, ಟ್ರೀಟ್ಮೆಂಟು ಬೇಡ. ಅದಕ್ಕೋಸ್ಕರ ದಯಮಾಡಿ ಮಕ್ಕಳು, ಹಿರಿಯರು ಎಲ್ಲರೂ ಪಾರ್ಟಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಹೋಟೆಲಿಗೆ ಅಂತ ಹೋಗ್ತಿರಲ್ಲ, ಹೋಗ್ರಿ. ಈಗ ಹೋಟೆಲಿನ ಹೆಸರು ಕೂಡ ಚೇಂಜ್ ಮಾಡ್ತಾಯಿದ್ದಾರೆ. ಚೇಂಜ್ ಅಂದ್ರೇನು, ಇಲ್ಲಿ ಮನೆ ಊಟ ಸಿಗುತ್ತೆ ಅಂತ ಬೋರ್ಡ್ ಹಾಕಿರ್ತಾರೆ. ಆ ಹೋಟೆಲಿನ ಹೆಸರೇ ಮನೆ ಊಟ ಅಂತ ಹಾಕಿರ್ತಾರೆ. ಇದರೊಳಗೆ ಏನು ಡಿಫ್ರೆನ್ಸ್ ಇದೆ ನೀವೇ ನೋಡ್ಕೊಳ್ರಿ. ಆ ಮನೆ ಊಟ ಅಂದರೆ ಏನಿರ್ತದಲ್ಲಿ, ರೊಟ್ಟಿ, ಕೋಸಂಬರಿ, ಹುಳಿ, ಅನ್ನ, ಅಲ್ಲೆಲ್ಲ ಬರ್ಗರು, ಪುಲಾವು, ದಿಲ್ಲಿ ರೈಸು ಅಂಥದ್ದೆಲ್ಲ ಇರೋದಿಲ್ಲ. ರೋಟಿ, ಮೈದಾದ ರೋಟಿ ಇರ್ತಾವೆ ನೋಡ್ರಿ, ಅಂಥವೆಲ್ಲ ಇರೋದಿಲ್ಲ. ಅದಕ್ಕೆ ಮನೆ ಊಟ ಅಂತಲೂ ಕೂಡ ಅದನ್ನು ಕೆಲವೊಂದು ಹೋಟೆಲಿಗೆ ಹೆಸರು ಹಾಕ್ತಾಯಿದ್ದಾರೆ. ಯಾಕೆ ಹಾಕ್ತಿದ್ದಾರೆ ಅವರು? ಈಗ ಜಗತ್ತಿನಲ್ಲಿ ಏನು ನಡೆದಿದೆ ಅದನ್ನು ಸ್ಟಡಿ ಮಾಡಿಕೊಂಡೇ ಅವ್ರು ಹಾಗೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ದಯಮಾಡಿ
ನೀವು ಟಿಪ್ಸ್ಗಳನ್ನು ಫಾಲೋ ಮಾಡಿರಿ. ನಾನು ಇನ್ನೂ ಬೆಸ್ಟ್ ಪ್ರೋಗ್ರಾಮ್ ಕೊಡಬೇಕಂತ ಸ್ಟಡಿ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿಂದ ನಿಮಗೆ ನಾನು ಟಿಪ್ಸ್ಗಳನ್ನು ಹೇಳ್ತೀನಿ. ನೀವು ಅದನ್ನು ಬೆನಿಫಿಟ್ ತಗೊಳ್ಳಿ. ನಮಸ್ಕಾರ.